ನಮಸ್ಕಾರಗಳು ಮಿಥುನ ರಾಶಿಯವರೇ, ನೀವು ವಾಯು ತತ್ವದ ರಾಶಿ. ಬುದ್ಧಿವಂತಿಕೆ, ಮಾತಿನ ಚಾತುರ್ಯ, ವೇಗವಾದ ಆಲೋಚನೆ ನೀವು ನಿಮ್ಮ ದೊಡ್ಡ ಶಕ್ತಿ. ನೀವು ಎಲ್ಲಿಗೆ ಹೋದರೂ ನಿಮ್ಮ ಸಂಭಾಷಣೆಯಿಂದ ಜನರನ್ನು ಸೆಳೆಯುವ ಸಾಮರ್ಥ್ಯ ಹೊಂದಿದ್ದೀರಾ. ಮಾರ್ಚ್ 2ರಂದು ಗ್ರಹಗಳ ಸ್ಥಿತಿ ನಿಮ್ಮ ಸಂವಹನ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಪರೀಕ್ಷಿಸುವ ಜೊತೆಗೆ ಅದನ್ನು ಮತ್ತಷ್ಟು ಬಲಪಡಿಸುವ ಸೂಚನೆ ನೀಡುತ್ತಿದೆ. ಇಂದು ಮಾತು ಮತ್ತು ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಮೂಡಬಹುದು. ಒಂದು ಕೆಲಸವನ್ನು ಆರಂಭಿಸಿ ಇನ್ನೊಂದು ಕೆಲಸದ ಬಗ್ಗೆ ಯೋಚಿಸುವ ಸ್ವಭಾವ ಇಂದು ಹೆಚ್ಚಾಗಬಹುದು. ಆದರೆ ಇಂದು ಒಂದು ಮುಖ್ಯ ನಿಯಮ: ಒಂದೇ ಸಮಯದಲ್ಲಿ ಒಂದೇ ಕೆಲಸಕ್ಕೆ ಆದ್ಯತೆ ಕೊಡಿ. ಬೆಳಿಗ್ಗೆ 7ರಿಂದ 9 ಒಳಗೆ ಮಾಡಿದ ಕೆಲಸ ಯಶಸ್ವಿಯಾಗಿ ದಾರಿ ಮಾಡಿಕೊಡಬಹುದು. ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಉದ್ಯೋಗ ಮತ್ತು ಕರಿಯರ್ ಅವಕಾಶಗಳ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಮೆರೆದಾಡುತ್ತದೆ. ಪ್ರೆಸೆಂಟೇಷನ್, ಮೀಟಿಂಗ್, ಸಂದರ್ಶನಗಳಿಗೆ ಉತ್ತಮ ಸಮಯ. ಸಂಭವಿಸಬಹುದಾದ ಘಟನೆಗಳು: ಹೊಸ ಪ್ರಾಜೆಕ್ಟ್, ಮೇಲಧಿಕಾರಿಗಳ ಮೆಚ್ಚುಗೆ, ವರ್ಗಾವಣೆ ಅಥವಾ ಪ್ರಮೋಷನ್ ಚರ್ಚೆ, ಹೊಸ ಕಂಪನಿಯಿಂದ ಸಂಪರ್ಕ. ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ, ಬರವಣಿಗೆ ಕ್ಷೇತ್ರದವರಿಗೆ ವಿಶೇಷ ಲಾಭ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದದ ಸೂಚನೆ, ಆದರೆ ದಾಖಲೆಗಳನ್ನು ಚೆನ್ನಾಗಿ ಓದಿ. ಆರ್ಥಿಕ ಸ್ಥಿತಿ ಅಚ್ಚರಿ ಲಾಭ. ಹಣದ ವಿಷಯದಲ್ಲಿ ಇಂದು ಅಕಸ್ಮಾತ್ ಲಾಭ ಸಾಧ್ಯ. ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು. ಆದರೆ ಒಂದು ದಿನದಲ್ಲಿ ಹೆಚ್ಚು ಖರ್ಚು ಮಾಡುವ ಸ್ವಭಾವ ತಪ್ಪಿಸಿ. ಆನ್ಲೈನ್ ಖರೀದಿ ಅಥವಾ ತುರ್ತು ಖರ್ಚು ನಿಯಂತ್ರಿಸಿ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಸಣ್ಣ ಮೊತ್ತದಿಂದ ಆರಂಭಿಸಿ. ಪ್ರೀತಿ ಮತ್ತು ದಾಂಪತ್ಯ, ಮಾತಿನಲ್ಲಿ ಮಹತ್ವ. ಮಿಥುನ ರಾಶಿಯವರ ಜೀವನದಲ್ಲಿ ಮಾತಿನ ಮಹತ್ವ ಹೆಚ್ಚು. ಇಂದು ನೀವು ಹೇಳುವ ಒಂದು ಮಾತು ಸಂಬಂಧವನ್ನು ಬಲಪಡಿಸಬಹುದು, ಆದರೆ ದುರ್ಬಲಗೊಳಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸ್ಪಷ್ಟ ಸಂಭಾಷಣೆ ಅಗತ್ಯ. ಪ್ರೇಮಿಗಳಿಗೆ ಸಂದೇಶ ಅಥವಾ ಕರೆ ಮೂಲಕ ಸಂತೋಷದ ಕ್ಷಣ. ಸಂಜೆ ವೇಳೆ ಮನದ ಮಾತು ಹಂಚಿಕೊಂಡರೆ ಸಂಬಂಧ ಗಟ್ಟಿಯಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರು. ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು. ನಿಮ್ಮ ಸಲಹೆ ಕೇಳುವ ಸಂದರ್ಭ ಬರುತ್ತದೆ. ಹಳೆಯ ಸ್ನೇಹಿತರಿಂದ ಸಂಪರ್ಕ ಸಾಧ್ಯ. ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಇದೆ. ನಿಮ್ಮ ಮಾತು ಇಂದು ಜನರ ಮನ ಗೆಲ್ಲುತ್ತದೆ. ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಉತ್ತಮ ದಿನ. ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಆದರೆ ಚಲಿಸುವ ಸಾಧ್ಯತೆ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಇನ್ನು ಆರೋಗ್ಯ, ಮಾನಸಿಕ ಶಾಂತಿ ಅಗತ್ಯ. ಇದು ತುಂಬಾ ಮುಖ್ಯ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ತಲೆನೋವು, ನಿದ್ರಾಹೀನತೆ, ಒತ್ತಡ ಕಾಣಬಹುದು. ಸಂಜೆ ವೇಳೆಗೆ ಸ್ವಲ್ಪ ನಡೆಯಿರಿ. ಧ್ಯಾನ ಮಾಡಿದರೆ ಮನಸ್ಸು ಶಾಂತಿ ಸಿಗುತ್ತದೆ. ಇಂದು ಸಂಜೆ 4ರ ನಂತರ ಶುಭ ಸಮಯ. ಒಂದು ಅಕಸ್ಮಾತ್ ಕರೆ, ಸಂದೇಶ ಅಥವಾ ಮೀಟಿಂಗ್ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ಇಂದು ನೀವು ಮಾಡುವ ಒಂದು ನಿರ್ಧಾರ 2-3 ತಿಂಗಳಲ್ಲಿ ದೊಡ್ಡ ಫಲ ಕೊಡಬಹುದು. ಆದ್ದರಿಂದ ಆತುರ ಬೇಡ, ಬುದ್ಧಿಯಿಂದ ನಡೆದುಕೊಳ್ಳಿ. ಇನ್ನು ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು ಅಥವಾ ಹಳದಿಯಾಗಿರುತ್ತದೆ. ಇದಕ್ಕೆ ಪರಿಹಾರ: ವಿಷ್ಣು ಸಹಸ್ರನಾಮ ಪಠನೆ ಅಥವಾ ದೇವಾಲಯಕ್ಕೆ ಭೇಟಿ. ಹಸಿರು ವಸ್ತು ಧರಿಸಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಮಾತೆ ನಿಮ್ಮ ಶಕ್ತಿ. ನೀವು ಹೇಳುವ ಒಂದು ಮಾತು ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು. ಅವಕಾಶಗಳು ನಿಮ್ಮ ಸುತ್ತಲೂ ಇವೆ. ಅವನ್ನು ಗುರುತಿಸಿ ಹಿಡಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಇಂತಹ ದಿನದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಮಿಥುನ ರಾಶಿ ಬಂಧುಗಳು ಹಾಗೂ ಸ್ನೇಹಿತರು ಇದ್ದಾರೆ ಅವರಿಗೆ ತಪ್ಪದೆ ಶೇರ್ ಮಾಡಿ. ನೀವು ಪುಣ್ಯವನ್ನು ಕಟ್ಟಿಕೊಳ್ಳಿ. ಹಾಗೆ ನಿಮ್ಮ ದಿನ ಸುಖಮಯವಾಗಿರಲಿ. ಧನ್ಯವಾದಗಳು ಮಿಥುನ ರಾಶಿಯ ಬಂಧುಗಳೇ.